ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಹೇಳ್ಬೇಕಂತಂದ್ರೆ ಇದು ಏನು ಆಮಂತ್ರಣ ಪತ್ರಿಕೆ ಕೊಟ್ರಲ್ಲ, ಬಸನಗೌಡ ನೋ ಡೌಟ್ MLA ಅದ ನಗರದ. ಅದೇ ನಾನು ಡಿಸ್ಪ್ಯೂಟ್ ಮಾಡಲ್ಲ. ಬಸನಗೌಡನ ಮಗ ಏನದ, ಅವನ ಮಗನ ಮದುವೆಗೆ ಸರ್ಕಾರಿ ಮಷಿನರಿ ಬಳಕೆ ಯಾಕೆ? ಇದು ಏನ್ರಿ? ಮತ್ತೆ ಏನಿದು ನೋಡ್ರಿ, ಆಮಂತ್ರಣ ಪತ್ರ ಎಲ್ಲರಿಗೆ ಕೊಟ್ಟು ಅವ್ರ ಹಸ್ತಾಕ್ಷರ ತಗೊಂಡು ಕಡ್ಡಾಯ ಅಟೆಂಡೆನ್ಸ್. ಇದು ನೋಡ್ರಿ, ಏನು ವಿವಾಹ ಮಹೋತ್ಸವ ಆಮಂತ್ರಣ. ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಕೇಂದ್ರ ಸಚಿವರು ಹಾಗೂ ಶಾಸಕರು ವಿಜಯಪುರ ನಗರಸಭಾ ಮತಕ್ಷೇತ್ರದವರ ಮಗನಾಗ ಶ್ರೀ ರಾಮನಗೌಡ ಅವರ ಮದುವೆಯನ್ನು ನಿಶ್ಚಯಿಸಿದ್ದು ದಿನಾಂಕ 15/3/2026 ಭಾನುವಾರ ಮಧ್ಯಾಹ್ನ 12:35 ಅಕ್ಷರಾರೋಪ. ಅದೇ ನನಗೂ ಸ್ವಲ್ಪ ಇಲ್ಲ, ನಿಮ್ಮ ಬೈಲಿ ಇದು ಬರಲಿ ಅಂತೇಳಿ ನಾವು ಹೇಳಿದ್ರೆ ನಿಮ್ಗೆ ಜರುಗಲಿದ್ದು ಈ ಶುಭ ವಿವಾಹ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಹ್ವಾನಿಸಿರುತ್ತಾರೆ. ಯಾರು ಆಹ್ವಾನಿಸುತ್ತಿದ್ದಾರೆ? ಕಚೇರಿ ವ್ಯವಸ್ಥಾಪಕ, PDDUDC ಕಚೇರಿ ವ್ಯವಸ್ಥಾಪಕ ನೋಟಿಸ್ ಹೊಡ್ಸ್ಯಾರ. ಗೊತ್ತಾಯ್ತು. ಅದನ್ನ ಹೇಳ್ರಿ, ಗೊತ್ತಾಯ್ತಿಲ್ಲ ನಿಮ್ಗ? ನಾನಂತರೂ ಅನಕ್ಷರಸ್ಥ ಅಲ್ಲ. ಇಲ್ಲ, ಅವ್ರು ನೋಟಿಸ್ ಹೊಡಿಸಿದ್ದಾರೆ, ಆಹ್ವಾನಿಸಿರುತ್ತಾರೆ. ಆದ್ದರಿಂದ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಎಲ್ಲ ಅಧಿಕಾರಿ ನೌಕರರು ಸದರಿ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದಿಸಲು ತಿಳಿಸಿದೆ. ಯಾರು ತಿಳಿಸ್ತಾ ಇದ್ದಾರೆ? ಅಧಿಕಾರಿಗಳು. ಅದಕ್ಕೆ ಈ ನನ್ನ ಮಕ್ಕಳಿಗೆ ಸರ್ಕಾರ ವೇತನ ಕೊಡುವುದು ಸಾರ್ವಜನಿಕರ ಸೇವೆಗಾಗಿ. ಏನ್ ನಗರ ಶಾಸಕರ ಮಗನ ಏನಂತಾರದು, ಅವಶ್ಯ ಶಬ್ದ ಪದ ಬಳಕೆ ಬೇಡ. ಅದ ರಂಜಾನ್ ತಿಂಗಳು ನಾನು ರೋಜಾ ಇದೀನಿ. ಆ ತೊಳಿತಾರಲ್ಲ ಸಣ್ಣ ಕೂಸು ಪಾಟಿ ಮಾಡಿದ ನಂತರ ಆ ತೊಳ್ಯಾಕ ಇವ್ರಿಗೆ ಕುಂದರ್ಸಿಲ್ಲ. ಖುದಾನ್ಪುರ್ ಸರ್ ನನಗೆ ಫೋನ್ ಮಾಡಿ ಏನು ಹೇಳ್ತಾರ, ಕಚೇರಿ ವ್ಯವಸ್ಥಾಪಕ ಖುದಾನ್ಪುರ್ ಸರ್ ಏನದಲ್ಲ PDDUDC ಆಫೀಸ್ದಾಗ, ನಮ್ಗೆ ಸೌದಾಗರ್ ಸರ್ ಅಂತ ಅದಾರ. ಅವರು PDDUDC ಸೌದಾಗರ್ ಅಂತ 1000 ರೂಪಾಯಿಗಿನ್ನದ ಸಮಸ್ಯೆ ನೋಡ್ರಿ. ಅಲ್ಲಿ ಒಟ್ಟಿನಲ್ಲಿ ಇದು ಅಧಿಕಾರ ದುರ್ಬಳಕೆ ಆಗದ. ಈ ಖುದಾನ್ಪುರ ವ್ಯವಸ್ಥಾಪಕರಿಗೆ ಸೂಚನೆ ಹೊರಡಿಸಲು ಯಾವ ಅಧಿಕಾರಿ ಸೂಚಿಸಿದ್ದಾರೆ ಅವನಿಗೆ ತಕ್ಷಣ ಸಸ್ಪೆಂಡ್ ಮಾಡ್ಬೇಕು. ನಮ್ಮ ಆಗ್ರಹ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ನಿಮ್ದೇ ಸರ್ಕಾರ ಇದೆ, ಅದೇ ರೀ. ಈಗ ನಾನು ಏನ್ ಹೇಳ್ತಾ ಉಸ್ತುವಾರಿ ಸಚಿವರು ಕಮಾಂಡ್ ಇರ್ಬೋದು. ನಾನು ಅದನ್ನೇ ಹೇಳಾಕತ್ತೀನಿ. ನಮ್ಮ ಉಸ್ತುವಾರಿ ಸಚಿವರು ಇಂಥ ಹಲ್ಕ ಕೆಲಸ ಮಾಡಂಗಿಲ್ಲ. ಯಾಕಂತಂದ್ರೆ ಅವ್ರ ಮಗನ ಮದ್ವೆನು ಮಾಡ್ಕೊಂಡಾರ. ಅವ್ರ ಮಗನ ಮದ್ವೆನು ಮಾಡ್ಸ್ಯಾರ MB ಪಾಟೀಲ್ ಸಾಹೇಬ್ರು. ಇಂಥ ಚಿಲ್ಲರ್ ಕೆಲಸ ಮಾಡಿಲ್ಲ ಅವರು. ನೋಡ್ರಿ, ಇಂಥ ಯಾವ್ದಾರೆ ಒಬ್ಬ ಮಗ ನನಗೆ ನೋಟಿಸ್ ತೋರಿಸ್ಲಿ, MB ಪಾಟೀಲ್ ಮಗನ ಮದುವೆದಾಗ ಇಂಥದ್ದೊಂದು ನಾವು ಕಚೇರಿ ವ್ಯವಸ್ಥಾಪಕ ಕಡೆಯಿಂದ PDDUDC ಕೇಳ್ರಿ. ಬಾಬ್ರೆ ಪೂರ್ತಿ ಮಾತಾಡಕ್ಕೆ ಬಿಡುದಿಲ್ಲ. MB ಪಾಟೀಲ್ ಸಾಹೇಬ್ರದ್ದು ನೀವು ಹೆಸರು ತೆಗೆದಿರಿ. ಈಗ ಉಸ್ತುವಾರಿ ಸಚಿವರು ಇವ್ರ ಜೊತೆ ಅಡ್ಜಸ್ಟ್ಮೆಂಟ್ ಇರಬಹುದಲ್ಲ ಅಂತೇಳಿ ನಾನು ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಉಸ್ತುವಾರಿ ಸಚಿವರು ಈ ನನ್ನ ಮಗನ ಮದುವೆಕ್ಕಿಂತ ಉಸ್ತುವಾರಿ ಸಚಿವರ ಮಗನ ಮದುವೆ ಆಗ್ಯದ. ಅವಾಗ ಯಾವುದೇ ಅಧಿಕಾರಿಗಳಿಂದ ಅವರು ಕಾರ್ಡ್ ಹಚ್ಚಿಲ್ಲ. ಕಚೇರಿದಿಂದ ಪಟ್ಟಿ ಎತ್ತಿ ಚಂದ ವಸೂಲಿ ಮಾಡಿ AC ಕೊಡಿಸ್ಕೊಡ್ರಿ ನನ್ನ ಮಗನಿಗೆ ಅಂದಿಲ್ಲ. ಈ ಬಸನಗೌಡರು ಅಂದ್ರೆ ಖುದಾನ್ಪುರ ಹೇಳಕತ್ತಾರ. ಕಚೇರಿದ ಪ್ರತಿಯೊಬ್ಬ ಸಿಬ್ಬಂದಿ ಕಡೆಯಿಂದ PDDUDC 10 ಸರ್ತಿ ಹೇಳಂದ್ರೆ ನಿಮ್ಮ ಮೈಕ್ ಮುಂದೆ ಹೇಳಕತ್ತೀನಿ, ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕತ್ತೀನಿ. ಮಾನ ಮರ್ಯಾದೆ ಏನಾದರೂ ಬಸನಗೌಡ್ರಿಗಿದ್ರ ಇದು ನನ್ನ ಚಾನೆಲ್ ಅದ, ಈ ನಿಮ್ಮ ಸಾಯಂಕಾಲ ಎಕ್ಸ್ಪ್ರೆಸ್ ಅದ, ಈ ನನ್ನ ಮಾತನ್ನು ಕುಲಂಕುಷವಾಗಿ ಕೇಳಿ. ಈಗ ಮುಂದಿನ ಏನಿಲ್ಲ. ಈಗ ನನಗೆ ಕೈಯಾಗೆ ಸಿಕ್ಕಿರೋದು PDDUDC ಕಚೇರಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರಕ್ಕೆ 48 ಆಫೀಸ್ ಬರ್ತಾವ. 48 ಆಫೀಸ್ದಿಂದ ಅಧಿಕಾರ ದುರ್ಬಳಕೆ ಯಾರ್ಯಾರು ಅಧಿಕಾರಿಗಳು ಮಾಡ್ಯಾರ ಜಿಲ್ಲಾ ಉಸ್ತುವಾರಿ ಸಚಿವರು ಇಮಿಡಿಯೇಟ್ ಹೈ ಪವರ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ನಮ್ದು ನೇರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ
ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯದ ಕಂದಾಯ ಸಚಿವರಿಗೆ ಮುಖ್ಯಮಂತ್ರಿಗೆ ಅಹವಾಲಿದೆ ಮತ್ತು ಸ್ಟ್ರಾಂಗ್ ಸಬ್ಮಿಷನ್ ಇದೆ ನಮ್ಮದು. ಈ ಥರ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಲಿಕ್ಕೆ ನಿಂತಿದ್ದಾರೆ ಅಂತಂದ್ರೆ ಇವರು ಅಲ್ಪಸಂಖ್ಯಾತರು, ದಲಿತರು, ಇತರೆ ಬ್ಯಾಕ್ವರ್ಡ್ ಕ್ಲಾಸ್ ಸಮುದಾಯದ ಜನರಿಗೆ ಒಂದು ಮಿನಿಟ್ ರೀ, ಇತರೆ ಬ್ಯಾಕ್ವರ್ಡ್ ಕ್ಲಾಸ್ ಸಮುದಾಯದವರಿಗೆ ಏನು ಸಹಾಯ ಸೂಚನೆ ಈ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಇವರೇನು ಒದಗಿಸ್ತಾರ? ಇವರು ನೇರ ಒಬ್ಬ ಕೋಮವಾದಿ, ಒಬ್ಬ ಫಾಸಿಸ್ಟ್, ಒಬ್ಬ ನಾಲಾಯಕರ MLAಗೆ ಇವರು ಅವ್ರ ಮಗನ ಮದುವೆಗೆ ಅವ್ರ ಮನೆ ಪ್ಯೂನ್ ಕಾರ್ಕೂನ್ ಅಡ್ಡಾಡ್ದಂಗೆ ಅಡ್ಡಾಡಕತ್ತಂತ ತಹಸೀಲ್ದಾರ, ಬಿಜಾಪುರ ತಹಸೀಲ್ದಾರ ಮದುವೆ ಪತ್ರ ಹಂಚ್ತಾ ಇದ್ದಾರೆ. ಇದು ನಮ್ಗೆ ನಾಚಿಕೆ ಬರುವಂಥ ಸಂಗತಿ. ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಮಾಲ್ ಆ ಕಡೆ ಕಳ್ಸಕತ್ತಾನ. ಜಿಲ್ಲಾ ಆಡಳಿತ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ PDDUDC ಆ ಸೌದಾಗರ ಖುದಾನ್ಪುರ ಸೌದಾಗರ ಸಾಬ್ರದಾನ ಹಿಂಗದಾನ ಏನದಾನ ಏನು ಹಿಂಗದಾನ ಹಿಂಗದಾರಲ್ಲ ಏನು ಹಿಂಗಿಲ್ಲ ಎಲ್ಲ ಹಿಂಗ ಏನು ಹಿಂಗದಾರ ಒಟ್ಟು ಮನುಷ್ಯ ಬಸನಗೌಡ್ರು ಕೇಳಕತ್ತೇನೆ. ಹಿಂಗಿದ್ದವ್ರು ಬೇರೆ ಬಸನಗೌಡ್ರ ಮುಂದಿದು ನಮ್ಮ ಮುಂದಿಲ್ಲ. ನಮ್ಮ ಮುಂದೆ ಎಲ್ಲರೂ ಸರ್ವ ಜನಾಂಗ ಶಾಂತಿಯ ತೋಟ ಕುವೆಂಪು ಹೇಳ್ದಂಗ ನಮ್ಗ ಮತ್ತು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು. BSY ಯಾರು ಧೀಮಂತ ನಾಯಕ ನಮ್ಮ ರಾಜ್ಯ ಕಂಡ ಅಪ್ಪಟ ನಾಯಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಏನು ಹೇಳ್ತಿದ್ರು? ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು. ಇವ ಆ ಚಂದು ಲಮಾಣಿಕ್ಕಿಂತ ಅತ್ತತ್ತ ಆಗ್ಬಿಟ್ಟನಲ್ಲ ನಗರಸೇವಕ. ಇಟ್ಟು ದೊಡ್ಡ ಹೇಳ್ತಾನ, ಹಿಂಗೆ ಎದೆ ತಟ್ಟಿ ನಾನು ಫೈರ್ ಅಂತಾನ. ಏನ್ರಿ ಆ ಚಂದು ಲಮಾಣಿ MLA 5 ಲಕ್ಷ ರೂಪಾಯಿ ತೊಗೊಂಡು ಸಿಕ್ಕಾಕೊಂಡು ಒದ್ದಾಡಕತ್ತಾನ. ಈಗ 1.5 ಟನ್ದ 4 AC ಅಂತಂದ್ರೆ ಎಟ್ರ? PDDUDCಗೆ ಇದು ಇಂಡೆಂಟ್, ತಹಸೀಲ್ದಾರ್ಗೆ ಊಟದಂತ ಎಲ್ಲ ನೀವು ನೋಡ್ರಿ. ಸ್ವಲ್ಪ ಫುಡ್ DD ತಹಸೀಲ್ದಾರ್ ಕೂಡಿ ಊಟದ ನೋಡ್ಕೋಬೇಕಂತ. ಆ ತುಡುಗು ಏನು ಅಕ್ಕಿ ತುಡುಗು ಆಗ್ಲಕತ್ತಾವ, ಇವ್ರೇನು ಮಂತ್ಲಿ ವಸೂಲಿ ಮಾಡಕತ್ತಾರ. ಈಗ ಓದಿ ಯತ್ನಾಳ್ ಗೌಡನ ಮಗನ ಮದುವೆಗೆ ಕೊಡ್ಬೇಕು. ಒಟ್ಟಿನಲ್ಲಿ ಮದುವೆಗೂ ಕೂಡ ಅಡ್ಡಿ ಪಡಿಸ್ತಾ ಇದ್ದೀರಿ. ರಂಜಾನ್ ತಿಂಗಳು, ಪವಿತ್ರ ರಂಜಾನ್ ತಿಂಗಳದ ಅಂತ ಹಲ್ಕ ಕೆಲಸ ಮಾಡೋರು ನಾವಲ್ಲ. ಇದು ದಾಖಲೆ ಸಮೇತ ಕೊಡಕತ್ತೀವಿ. ಈಗ ಇನ್ನೊಂದ್ಸಲ ಅದನ್ನ ಓದ್ಬಿಡಿ. ನಿಮಗೂ ಬಸನಗೌಡ್ರ ಮೇಲೆ ಬಹಳ ಒಲವು ಕಾಣ್ತದ. ಒಲವು ಅಲ್ಲ, ಯಾರ ಮೇಲೆ? ಮತ್ ಇದು ನಾವು ಅಧಿಕೃತ ದಾಖಲೆ ಸಿಗ್ನೇಚರ್ ಸಮೇತ ಕೊಟ್ಟಾರಿ. ನೋಡ್ರಿ ಏನಿದೆ ದಾಖಲೆ, ಏನಿದೆ ನೋಡ್ರಿ. ಮಾನ್ಯ ವಿವಾಹ ಮಹೋತ್ಸವದ ಆಮಂತ್ರಣ. ಮಾನ್ಯ ಶ್ರೀ ಬಸವನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಕೇಂದ್ರ ಸಚಿವರು ಹಾಗೂ ಶಾಸಕರು, ವಿಜಯಪುರ ನಗರ ವಿಧಾನಸಭಾ ಮತಕ್ಷೇತ್ರರವರ ಮಗನಾದ ಶ್ರೀ ರಾಮನಗೌಡ ರವರ ಮದುವೆಯನ್ನು ನಿಶ್ಚಯಿಸಿದ್ದು ದಿನಾಂಕ 15/3/2026 ಭಾನುವಾರ ಮಧ್ಯಾಹ್ನ 12:35ಕ್ಕೆ ಅಕ್ಷತಾರೋಪಣ ಜರುಗಲಿದ್ದು, ಈ ಶುಭ ವಿವಾಹ ಮಹೋತ್ಸವಕ್ಕೆ ತಮ್ಮ ಎಲ್ಲರಿಗೂ ಕೂಡ ಆಹ್ವಾನಿಸುತ್ತಾರೆ. ಅದರಿಂದ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಎಲ್ಲ ಅಧಿಕಾರಿ ನೌಕರರು ಸದರಿ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಲು ತಿಳಿಸಿದೆ. ಹೆಸರು ಹುದ್ದೆಗಳು: ವಿಠಲ್ ಮಶಾಳ್ ಕಾರ್ಯಪಾಲಕರು ಅಭಿಯಂತರರು, ಶ್ರೀ ಜಗದೀಶ್ ನಾರಾಯಣ್ಕರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ವಿಲಾಸ್ ರಾಠೋಡ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಶ್ರೀ SS ನಾಯಕಲ್ ಮಠ್ ಪುರಸಭೆ ತಹಶೀಲ್ದಾರರು, ಶ್ರೀಮತಿ ಶಿವಲೀಲಾ ಗಣಿ ನೋಡಲ್ ಅಧಿಕಾರಿಗಳು, ಶ್ರೀ SS ಖುದಾನ್ಪುರ್ ಕಚೇರಿ ಖುದಾನ್ಪುರ್ ಕಚೇರಿ ವ್ಯವಸ್ಥಾಪಕ. ಹಿಂದೂ ಅದಾರ, ಮುಸ್ಲಿಂ ಅದಾರ, ನನಗೂ ಗೊತ್ತಿಲ್ಲ. ಎಸ್, ಓಕೆ, ಯಾರ್ದೋ ಜಾತಿ ಇರ್ಲಿ. ಶ್ರೀ ಅರುಣ್ ಜಾತಿ ಇಲ್ಲ ಕೇಳ್ತಾ ಇದ್ದೀನಿ ಸರ್. ಬರೋಬರ್. ಶ್ರೀ ಅರುಣ್ ವಿಧಾತ ಪ್ರಥಮ ದರ್ಜೆ ಸಹಾಯಕರು, ಶ್ರೀ ಅರುಣ್ ಆಸಂಗಿ ಪ್ರಥಮ ದರ್ಜೆ ಸಹಾಯಕರು, ಶ್ರೀಮತಿ RB ಮುಲ್ಲಾ. ಕಟ್ಮುಲ್ಲಾ ಅಂತ ಇವ್ರೇ ಹೇಳ್ತಾರ. ಮತ್ ಈ ಮುಲ್ಲಾಗ ಯಾಕೆ ಆಮಂತ್ರಣ? ಸುಬಾಹನ ಎಲ್ಲ ಮನ ಗುಡ್ದಾಗ ಮುಲ್ಲಾ ಅಂದೇನ್ ಕೆಲ್ಸ್ರಿ? ಈ ಸುಭಾನ್ಜಿ ಕಸಬ್ ಯಾರು? ಮತ್ತು ಕಸಬ್ ಆಮೇಲೆ ಶ್ರೀಮತಿ ಅಮರಾತ್ಪುರ ಪುಟಾಣಿ ಹೌಸಿಂಗ್ ಸ್ಟಾಫು, ಶ್ರೀ ಬಸವರಾಜ್ ಗೋಲಾಯ್ ಹೌಸಿಂಗ್ ಸ್ಟಾಫು, ಶ್ರೀ ಜಾವೀದ್ ಜಹಾಂಗೀರ್ ಹೌಸಿಂಗ್ ಸ್ಟಾಫ್. ಏನಂದ್ ನೋಡ್ರಿ, ಜಾವೀದ್ ಜಹಾಂಗೀರ್ದಾರ್ ಮತ್ತೆ ಯತ್ನಾಳ್
ಜಾವೀದ್ ಜಹಾಗೀರ್ದಾರ್ ಹೌಸಿಂಗ್ ಸ್ಟಾಫ್. ಇವ್ರು ಯಾರ ಪೈಕಿ ಒಟ್ನಲ್ಲಿ ಇದರಲ್ಲಿ 3 ಮಂದಿ ಸಾಬ್ರದಾರ. 3 ಜನ ಮುಸ್ಲಿಮ್ಸ್ ಇದಾರೆ. ಅದೇ ರೀ ಇದು ಒಂದ್ ಕಚೇರಿದಾಯ್ತು. ಈ ಕಾರ್ಪೊರೇಷನ್ಯಾಗ 8 ಮಂದಿ ಸಾಬ್ರದಾರ, ಜಿಲ್ಲಾಧಿಕಾರಿ ಕಚೇರಿ ಒಳಗೆ 8 ಮಂದಿ ಸಾಬ್ರದಾರ. ಈ ಎಲ್ಲ ಸಾಬ್ರು ಎಲ್ಲಮ್ಮನ ಗುಡ್ದಾಗ ಮುಲ್ಲಾಂದ್ ಏನು ಕೇಳ್ಸ ಅಂತ ಬಸನಗೌಡ್ರು ಹೇಳ್ಯಾರಿಲ್ಲ ನಿಮ್ಮದೇ ಚಾನಲ್ನಾಗ, ನಾನೇ ನೋಡಿ ಕೇಳೀನಿ. ಮತ್ತು ಈ ಮುಲ್ಲಾಂದ್ ಏನು ಕೇಳ್ಸ ನಿಮ್ಮ ಮಗನ ಮದುವೆದಾಗ? ಏನು ನಿಮ್ಮ ಮಗನ ಶುಂಠಿ ಮಾಡಿರಿ, ಶುಂಠಿ ಮಾಡಿ ಮದುವೆ ಮಾಡಕತ್ತೀರೋ, ನಿಕಾ ಮಾಡಕತ್ತೀರೋ, ಏನು ಮದುವೆ ಮಾಡಕತ್ತೀರಿ? ಅದು ಒಂದು ಪ್ರಶ್ನೆ ಬಸನಗೌಡ್ರಿಗೆ. ನಿಮ್ಮ ಮಗಂದು ರಾಮನಗೌಡಂದ ನಿಕಾ ಮಾಡಕತ್ತೀರೋ ಏನು ಮದುವೆ ಮಾಡಕತ್ತೀರಿ? ಇದು ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮದ ಮುಖಾಂತರ. ನಿಮ್ಮ ಬಸನಗೌಡ್ರು ನಿಮ್ಮ ಮಗಂದು ಶುಂಠಿ ಮಾಡಿಸಿರೋ ಏನು ಈ ಕಚೇರಿಯವ್ರದ್ದು ಶುಂಠಿ ಆಗ್ಯದು ಎಲ್ಲಾರದು? ಇದು ಬಹಳ ಪ್ರಶ್ನೆ ಅದ. ಇದು ನಂದು ಪ್ರಶ್ನೆ, ನಂದು ಸವಾಲ್ ಅದ. ನಾನೊಬ್ಬ ನಾಗರಿಕನಾಗಿ ಪ್ರಶ್ನೆಗಳು ಅಷ್ಟೇ, ನಿಮ್ದು ಅಷ್ಟೇ. ಕೇಳ್ರಿ, 1 ಮಿನಿಟ್ ಹಂಗ ಮಾತಾಡ್ತಾರೆ, ಇವರು ಹಂಗ ಮಾತಾಡ್ತಾರೆ. 1 ಮಿನಿಟ್ ಹೇಳ್ತೀನಿ ಕೇಳ್ರಿ. ಈಗ ಬಸನಗೌಡ್ರು ನಂದ ನೇರ ಸವಾಲ್ ಬಸನಗೌಡ್ರಿಗೆ, ನಿಮ್ಮ ಮಗನ ಮದ್ವೆಗೆ ನಮ್ದೇನು ತಕರಾರಿಲ್ಲ. ನಿಮ್ಮ ಮಗಂದು ಮದ್ವೆ ಮಾಡಕತ್ತಿರೋ ನಿಕಾ ಮಾಡಕತ್ತಿರೋ ಸಾರ್ವಜನಿಕವಾಗಿ ಹೇಳ್ರಿ. 1ನೇದು, ನಿಮ್ಮ ಮಗನ ಮದುವೆದು ಶುಂಠಿ ಮಾಡ್ಕೊಂಡು ಮದುವೆ ಮಾಡಸಾಕತ್ತಿರೋ ಏನು ಹಂಗೆ ಮದುವೆ ಮಾಡಕತ್ತಿರೋ? 2ನೇ ಪ್ರಶ್ನೆ, ಶುಂಠಿ ಮಾಡಕತ್ತಿರೋ. 3ನೇ ಪ್ರಶ್ನೆ, ನಿಮ್ಮ ಮಗನ ಮದುವೆ ನಿಮ್ಮ ಮಗಂದು ಶುಂಠಿ ಆಗಿಲಿಲ್ಲ ಅಂತಂದರೆ ಈ ಕಚೇರಿದೊಳಗೆ ಇದ್ದವ್ರದ್ದು ಎಲ್ಲರದೇನು ಶುಂಠಿ ಮಾಡಿಸಿರೋ ಇಲ್ಲೋ? ಇದು 2ನೇ, 3ನೇ, 4ನೇ ಪ್ರಶ್ನೆ. 5ನೇ ಪ್ರಶ್ನೆ, ಒಂದು ವೇಳೆ ನನಗೆ ಇದು ಗೊತ್ತಾಗ್ತಿದ್ದಿಲ್ಲ, ಖುದಾನ್ಪುರ್ಗೆ ನಾನು ಯಾವಾಗ ಫೋನ್ ಮಾಡಿದೆ, ಇದು ನೋಟಿಸ್ ಬಂದ್ರೆ ಅಟೆಂಡೆನ್ಸ್ ಸೈನ್ನು ಮಾಡ್ಯಾರ ನೋಡಿರಲ್ಲ. ಬಹುಮೂಲ್ಯ ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಕಾರ್ಯಗಳಲ್ಲಿ ಈ ಅಧಿಕಾರಿಗಳು ಸಿಗ್ನೇಚರ್ ಮಾಡೋಕೆ ಹಿಂದೇಟು ಹಾಕ್ತಾರೆ. ನಾನು ಮಾನವೀಯ ದೃಷ್ಟಿದಿಂದ ವಿಚಾರ ಮಾಡಿರಿ. ಇದು ಒಂದು ಪೊಲಿಟಿಕಲ್ ನಮ್ಗೆ ಬಸನಗೌಡರಿಗೆ ವಿರುದ್ಧದ ಅದು ಬೇರೆ ವಿಷಯ. ಈ ಕಚೇರಿದ ದುರ್ಬಳಕೆ ಆಗಿದೆಯೋ ಇಲ್ಲೋ ನಿಮ್ಮ ಮನಸ್ಸಿಗೆ ಏನನ್ನ ಅನ್ಸ್ತದ? 100% ಇದು ಕಚೇರಿ ದುರ್ಬಳಕೆ ಆಗಿದೆ. ಆಗಿದೆಯಲ್ರಿ? 1 ಮಿನಿಟ್ ಜೆರಾಕ್ಸ್ ಕೊಡಿ. ಇದು ಆಗಿದೆಯಲ್ಲ, ನಿರ್ದಾಕ್ಷಿಣ ಕ್ರಮ. ಇನ್ನೊಂದು ವಿಷಯ, ಇಲ್ಲಿ ಎಲ್ಲೋ ಒಂದ್ ಕಡೆ ಬಸವನಗೌಡರ ಹೆಸರು ಖರಾಬ್ ಮಾಡ್ಲಿಕ್ಕೆ ಯಾರಾದ್ರೂ ಅಧಿಕಾರಿಗಳು, ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ ಸರ್, ಇದು ವಿರೋಧ ಪಕ್ಷವಾಗಿ ಹೇಳಬೇಕು ನಾನು. ನೀವು ಅಧಿಕಾರದಾಗ ಇದ್ದ ಪಕ್ಷದಿಂದ ಮಾತಾಡ್ತಾ ಇದ್ರಿ, ನಾವು ವಿರೋಧ ಪಕ್ಷದಿಂದ ಮಾತಾಡೋರೆ. ಯಾರಾದ್ರೂ ಇದು ಕುತಂತ್ರ ಮಾಡಿರಬಹುದಾ ಅಂತ ಬಸವನಗೌಡ? ಹೌದಾ, ಇದು ಕುತಂತ್ರ ಮಾಡ್ಯಾರು ಇಲ್ಲೋ, ಏನಿದು ನಿಜವಾದಿದೆ ಅನ್ನೋದಕ್ಕೆ ಏನಾಗಬೇಕು? ಬಸವನಗೌಡರು ಹೇಳ್ಬೇಕಂತೀರಿ ನೀವು? ಇಲ್ಲ, ಬಸವನಗೌಡರು ಹೇಳ್ಬೇಕಂದ್ರೆ ಅವ್ರಿಗೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಆಗ್ಬೇಕಲ್ಲ, ತನಿಖೆ ಆಗ್ಬೇಕು. ತನಿಖೆ ಆಗ್ಬೇಕಿಲ್ರಿ? ತನಿಖೆ ನಿಮ್ಮ ಉಸ್ತುವಾರಿ ಸಚಿವರೇ ಇದ್ದಾರೆ, ನಿಮ್ಮ ಸರ್ಕಾರ ಇದೆ, ನಿಮ್ಮ ಕೈಯಲ್ಲಿ ಇದೆ. ಹೌದಲ್ಲ, ಅವರೇ ಮಾಡಿದ್ದಾರೆ. ಹೌದಿಲ್ರಿ? ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ, ನಿಮ್ದು ಮಾಧ್ಯಮದ ಮುಖಾಂತರ ನಾನು ನಮ್ಮ ಜಿಲ್ಲೆಯ ಸರ್ಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಾನು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ, ನಾನು ನಮ್ಮ ಪೊಲೀಸ್ ಅಧೀಕ್ಷಕರಿಗೆ, ನಾನು ನಮ್ಮ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಸಾಯಂಕಾಲ ಎಕ್ಸ್ಪ್ರೆಸ್, ಸ್ಪೆಷಲಿ ಸಾಯಂಕಾಲ ಎಕ್ಸ್ಪ್ರೆಸ್ ಚಾನೆಲ್ ಮುಖಾಂತರ ಇಡೀ ನಗರದ ವಾಸಿಸುವ ಪ್ರತಿಯೊಬ್ಬ ಸಮಾಜ, ಪ್ರತಿಯೊಬ್ಬ ಜಾತಿಯ ನಾಗರಿಕರಿಂದ ಅವ್ರ ಪರವಾಗಿ ನಾನು ಕಳ್ಕಳಿ ವಿನಂತಿ ಮಾಡ್ತೀನಿ. ಇದು ಒಂದು ಲೆಟರ್ ನಾನು ಜಿಲ್ಲಾಧಿಕಾರಿಗೂ ವಾಟ್ಸಪ್ ಮುಖಾಂತರ ಹಾಕಿದ್ದೀನಿ, ಮೆಸೇಜ್ ಪೊಲೀಸ್ ಅಧೀಕ್ಷಕರಿಗೂ ಹಾಕಿದ್ದೀನಿ, ನಿಮಗೂ ಕೊಡ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಾಟ್ಸಪ್ಗೂ ಹಾಕಿನಿ. ನಾನು ಎಲ್ಲ ಬಿಜಾಪುರ ನಗರದ ನಗರವಾಸಿಗಳಿಂದ ಅವ್ರ ಪರವಾಗಿ ವಿನಂತಿಸಿಕೊಳ್ತೀನಿ, ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡ್ರಿ, ಒಂದು ತನಿಖಾ ಮಾಡ್ರಿ. ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಶಾಮೀಲ್ ಅದಾರ, ಯಾರು ಬಸನಗೌಡನ ಮಗನ ಮದುವೆಯಲ್ಲಿ ಸರ್ಕಾರಿ ವಾಹನಗಳು, ಸರ್ಕಾರಿ ಕರ್ತವ್ಯದ ವೇಳೆಯನ್ನು ಅವರನ್ನು ವೈಯಕ್ತಿಕವಾಗಿ ಅದರಲ್ಲಿ ತೊಡಗಿ ಸರ್ಕಾರ ಬೊಕ್ಕಸಕ್ಕೆ ಎಷ್ಟು ನಷ್ಟ ಮಾಡ್ಯಾರ ಅವ್ರ ಕಡೆಯಿಂದ ಅವ್ರ ಪಗಾರನ್ಯಾಗ ರಿಕವರಿ ಮಾಡ್ಕೋಬೇಕು. ಅವ್ರ ತಕ್ಷಣ ಮದುವೆಗೆ ಯಾರು ಓಡಾಡಬಾರದು. ಓಡಾಡ್ಲಿ ರೀ, ಆಶೀರ್ವಾದ. ನಾನು ಅಧಿಕಾರಿ ಆಗಿರ್ತೀನಿ, ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ನಾನು ಅಧಿಕಾರಿ ಆಗಿರ್ತೀನಿ, ಏನೋ ನಾನು ಕೆಲಸದ ನಿಮಿತ್ತ ಹೋಗ್ತಾ ಇರ್ತೀನಿ, ಬಸನಗೌಡರು ನನಗೆ ಆಹ್ವಾನ ಮಾಡಿದ್ದಾರೆ. ಕರೆಕ್ಟ್, ಬಸನಗೌಡರು ನನಗೆ ಆಹ್ವಾನ ಮಾಡಿದ್ದಾರೆ. ನಾನು ಹೋಗ್ತಾನೆ ಊಟ ಮಾಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಂದು ಖುಷಿ ವಿಚಾರ, ಅಭಿನಂದನೆ ಸಲ್ಲಿಸಿ, ಶುಭಾಶಯ ಸಲ್ಲಿಸಿ ಹೋಗ್ತೀನಿ. ಮತ್ತೆ ಅಲ್ಲಿ ಹೋಗಿ ಬಸನಗೌಡರ ಮದುವೆ ಒಳಗೆ ಗಾಡಿ ನಿಂತದರಿ ಅಂತಂದ್ರೆ ತಪ್ಪಲ್ವಾ? ಇದು ಅದನ್ನ ತಪ್ಪಂತ ಹೇಳಿಲ್ಲ ನಾನು. ಅಧಿಕಾರದೊಳಗೆ ನೋಡ್ರಿ, ಇದು ಈ ನೋಟಿಸ್ ಏನ್ ಜಾರಿ ಹೊಡ್ಸ್ಯಾರಲ್ಲ, ಇದರ ಜೊತೆಗೇನೆ ನನಗೆ ಕಚೇರಿ ವ್ಯವಸ್ಥಾಪಕ ನನಗೆ ಹೇಳ್ತಾರ,
ವೈಯಕ್ತಿಕ ನಾನು ಅವ್ರಿಗೆ ಭೇಟಿಯಾಗಿ ಕೇಳಿದಾಗ ಕಚೇರಿ ವ್ಯವಸ್ಥಾಪಕ ಹೇಳ್ತಾರ, ನಮ್ಮ PDDUDC ಕಚೇರಿಗೆ, ನಗರಾಭಿವೃದ್ಧಿ ಕೋಶಗೆ, ಶಾಸಕರ ಮಗನ ಮದುವೆಗೆ ಯಲ್ಲಪ್ಪಣ್ಣ ಅವರು ಆ ಸಹಾಯಕರು ಈ ಥರ ಸೂಚನೆ ಹೊರಡಿಸುವಂಥದ್ದು ಫಾರ್ಮ್ಯಾಟ್ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಸೈನ್ ತೊಗೊಂಡು ಯತ್ನಾಳ್ ಗೌಡ್ರಿಗೆ ಹಾಕಬೇಕು. ಜೊತೆಗೆ ಕಚೇರಿದಿಂದ ಎಲ್ಲ ಸ್ಟಾಫ್ ಕಡೆಯಿಂದ 4 ಟನ್ ದೀಡ್ ಟನ್ದ ದೀಡ್ 6 ಟನ್ ದೀಡ್ ಟನ್ದ ಒಂದು AC. ಒಂದೊಂದು ಇಲಾಖೆಗೆ ಇಲ್ರಿ, PDDUDC ಅವ್ರದ್ದು ಕೆಲಸ ದೀಡ್ ಟನ್ದ ಒಂದು AC 4 ಕೊಡ್ಬೇಕಂತ ಬಸನಗೌಡರು ಶಾಸಕರ ಮಗನ ಮದುವೆದ ದಿವಸ ಗಿಫ್ಟ್. ಇದನ್ನು ತಪ್ಪಂತ ನೀವು ಹೇಳ್ತಿರೋ ಏನೋ? ಇಲ್ಲ, ಗಿಫ್ಟ್ ಕೊಟ್ಟ ತಪ್ಪೇನು? ಆರೋಪ ಅಲ್ರಿ, ಖುದಾನ್ಪುರ್ ಅವ್ರು ಸ್ವತಃ ಹೇಳ್ಯಾರ. ಯಾರಿಗೆ? ನನಗೆ. ನಿಮಗೆ ಹೇಳಿದ್ದಾರೆ? ಇವತ್ತಿಗೆ ನಾನು ಮೈಕ್ ಹಾಕಿ ಈಗ ಸಾಕ್ಷಿ ಇದು ಸಾಕು. ಈ ಸಾಕ್ಷಿ ಅಲ್ಲ, ಇಲ್ಲ ಇದು ನೀವು ಅಮೌಂಟ್ ಬರಿಬೇಕೇನೋ ಅವ್ರ ಪಕ್ಕಕ್ಕೆ. ಅಂದ್ರೆ ನೀವು ಆ ಚಂದು ಲಮಾಣಿಕ್ಕಿಂತ ಆಗಲಿಕ್ಕೆ ತಯಾರಾಗಿರಿ ಅಂದಂಗ ಆಯ್ತು. ಇಲ್ಲ ಭ್ರಷ್ಟಾಚಾರ ನೀವು ಆರೋಪ ಮಾಡ್ತಿದ್ರಿ ಅಂದ್ರೆ ಸಂಪೂರ್ಣ ಸಾಕ್ಷಿಗಳನ್ನು ಇಟ್ಕೊಂಡು ಆರೋಪ ಮಾಡಿ. ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಿಮ್ದು ಚಾನೆಲ್ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ಇದ್ದೀನಿ. ನನ್ನ ಆರೋಪಕ್ಕೆ ಸತ್ಯಾಸತ್ಯತೆ ಏನಿದೆ ಅನ್ನೋದು ಪರಿಶೀಲಿಸಿ ಕ್ರಮಬದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ತನಿಖಾ ರಚಿಸಿ ಖುದಾನ್ಪುರ್ಕ ಸೌದಾಗರ್ PDDUDC ಮತ್ತು ಎಲ್ಲ ಇಲಾಖೆದ ತಹಸೀಲ್ದಾರ್ ಬಿಜಾಪುರ್, ಕಾರ್ಪೊರೇಷನ್ ಕಮಿಷನರ್, PDDUDC, DDLR, ADLR, ಫುಡ್ DC ಮತ್ತು ಯಾರ್ಯಾರದಾರಲ್ಲ ಇಂಥ ಚಮಚಾಗಿರಿ ಮಾಡು ಪ್ರಕಟಣೆ ಹೊಡ್ಸ್ಯಾರಲ್ಲ ಸಾರ್ವಜನಿಕ ಹಿತಾಸಕ್ತಿಗಾಗಿ ಸರ್ಕಾರದ ಸುತ್ತೋಲೆ ಅಧಿಕಾರಿಗಳಿಂದ, ಅದೇ ಅವರೆಲ್ಲರಿಗೆ ವಿಚಾರಣೆಗೆ ಒಳಪಡಿಸಿ ಇದು ಸತ್ಯಾಸತ್ಯತೆ ತಂದು ಸಾರ್ವಜನಿಕ ಮಾಡಲಿ. ಇದು ನಿಮ್ಮ ಉಸ್ತುವಾರಿ ಸಚಿವರೇ ಮಾಡ್ಬೇಕು. ನಮ್ಮ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡಕತ್ತೀನಿ ನಾ. ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ಉಸ್ತುವಾರಿ ಸಚಿವರಿಗೆ, ಉಸ್ತುವಾರಿ ಸಚಿವರನ್ನ ವಿನಂತಿ ಮಾಡಿಕೊಳ್ಳೋದ್ರ ಮೂಲಕ ಬಹಳಷ್ಟು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಬಸನಗೌಡರು ಕೂಡ ಸಾಕಾಗಷ್ಟು ಈಗಾಗಲೇ ಕೆಲವೊಂದು ವಿಚಾರದಲ್ಲಿ ಬಸನಗೌಡರು ಕೂಡ ಸಿಕ್ಕಾಪಟ್ಟೆ ಹೇಳ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಿನಲ್ಲಿ ಒಬ್ಬರು ಬಸನಗೌಡರು, ಒಬ್ಬರು ಖಾದಿರ್ ವಕೀಲರು, ಇಬ್ಬರಿಬ್ಬರು ಮಾತು ಕೇಳೋದು ಅಂತಂತಂದ್ರೆ ಒಂಥರ ವಿಭಿನ್ನವಾಗಿರ್ತದೆ ಅನ್ನಂತ ಹೇಳಬಹುದು. ಮತ್ತು ಅಷ್ಟೇ ಆರೋಪಗಳು ಪ್ರತ್ಯಾರೋಪಗಳು ಇದ್ದೇ ಇರ್ತವೆ. ಒಟ್ಟಿನಲ್ಲಿ ಈ ಖಾದ್ರಿ ವಕೀಲರು ಮಾಡಿರ್ತಕ್ಕಂಥ ಆರೋಪದ ಸತ್ಯಾಸತ್ಯತೆಯನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನು ಪರಿಶೀಲಿಸ್ತೇವೆ ಮತ್ತು ನೋಡ್ತೇವೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಅನ್ನಬಹುದು. ಎಲ್ಲ ಒಂದು ಕಡೆ ದುರುಪಯೋಗ ಆಗ್ತಾ ಇದೆಯಾ ಅಧಿಕಾರ ಮತ್ತು ಅಧಿಕಾರಿಗಳು ಯಾರು ಇಂಥ ಹಲ್ಕಾ ಕೆಲಸಕ್ಕೆ ಇನ್ವಾಲ್ವ್ ಇದ್ದಾರೆ, ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರ ನೈತಿಕ ಹಕ್ಕಿದೆ ಮತ್ತು ರಾಜ್ಯದ ಹಿತಕ್ಕಾಗಿ, ಅಲ್ಪಸಂಖ್ಯಾತರ ಹಿತಕ್ಕಾಗಿ, ದಲಿತರ ಹಿತಕ್ಕಾಗಿ, ಅದರ ಅನ್ಯ ಬ್ಯಾಕ್ವರ್ಡ್ ಕ್ಲಾಸರ ಹಿತಕ್ಕಾಗಿ ಕೂಡಲೇ ಇಂಥ ಎಲ್ಲ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಬೇಕು. ಇಲ್ಲದಿದ್ದರೆ ಏನಾಗ್ತದ, ಉಸ್ತುವಾರಿ ಸಚಿವರ ಮೇಲೆ ಬ್ಲ್ಯಾಕ್ ಸ್ಪಾಟ್ ಹಾಕದ. ನಮ್ಮ ಉಸ್ತುವಾರಿ ಸಚಿವರ ಮೇಲೆ ನಮ್ಮ ನಂಬಿಕೆ ಇದೆ. ಹಿ ಈಸ್ ಅನ್ಸ್ಪಾಟೆಡ್ ಮ್ಯಾನ್, ನಾನ್ ಕರಪ್ಟ್ ಮ್ಯಾನ್. ನೋಡ್ರಿ, ಕೋಟಿ ಕೋಟಿ ನೂರಾರು ಕೋಟಿ ನೀರಿನ ಸಲುವಾಗಿ ಇರ್ತಂದ್ರೆ ₹1 ಭ್ರಷ್ಟಾಚಾರ ಮಾಡಿದ್ದು, ಅವ್ರ ಮಗನ ಮದುವೆದಾಗ ಯಾರಿಗಾರ ಒಂದು ಹೂ ಗುಚ್ಚ ತರ್ರಿ ಅಂಥೇಳಿ ಆಶೆ ಆಮಿಷ ಪಟ್ಟದವರು ಉಸ್ತುವಾರಿ ಸಚಿವನ ಅಲ್ಲ. ಆದರೆ ಇಂಥವ್ರ ಕಡೆಯಿಂದ ನಿಮ್ಮ ಹೆಸರು ಕೆಡ್ತದ ಮತ್ತು ನಾವು ಆ ಹೆಸರು ಕೆಡಲಿಕ್ಕೆ ನಮ್ಗೆ ಸಹನೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಾವು ರಕ್ತ, ನೀರು, ಬಲ ಮತ್ತು ಎಲ್ಲ ಕೊಟ್ಟು ನಿಮ್ಮನ್ನು ಆರಿಸಿ ತಂದೀವಿ. ರಾಜ್ಯದೊಳಗೆ ಈ ಕಾಂಗ್ರೆಸ್ ಸರ್ಕಾರ ಗಠನ ಆಗಬೇಕು ಅಂತಂದ್ರೆ 99.90% ಅಲ್ಪಸಂಖ್ಯಾತರು ಒನ್ ವೇ ಎನ್ ಬ್ಲಾಕ್ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟಾರ. ಆ ನಾತಿನಿಂದ ಇಡೀ ಮುಸ್ಲಿಂ ಸಮಾಜದ ವತಿಯಿಂದ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗೆ, ರಾಜ್ಯ ಸರ್ಕಾರಕ್ಕೆ ಈ ವಿಷಯ ಕುರಿತು ಸೀರಿಯಸ್ ಆಗಲಿಕ್ಕೆ ವಿನಂತಿಸ್ಕೊಡ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ಕಾಲಯ ತಸ್ಮೈ ನಮ. ಇಷ್ಟೇ. ಇದಿಷ್ಟು ಇಲ್ಲಿವರೆಗೆ ಬಹಳ ಖಡಕ್ಕಾಗಿ ವಾರ್ನಿಂಗ್ ಕೊಡೋದ್ರ ಮೂಲಕ ಜಿಲ್ಲಾಡಳಿತಕ್ಕೂ ಇದು ಬಹಳ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರ ಬಿಟ್ಟಿರ್ತಕ್ಕಂಥದ್ದು. ಕಾದು ನೋಡೋಣ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.